ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 18 ಶಿವಾಜಿಯ ಪ್ರಣಾಳಿಕೆ, ಲೋಕ ಕಲ್ಯಾಣದ ಆಲೋಚನೆ, ಭವಾನಿ ಮಾತೆಯ ಕಟಾಕ್ಷ, ಶಿವಾಜಿ ತುಕಾರಾಂ ಬಾಬಾರವರನ್ನು ದರ್ಶಿಸುವುದು, ತುಕಾರಾಂರವರ ಆದೇಶ, ಗುರು ದರ್ಶನಕ್ಕಾಗಿ ಶಿವಾಜಿಯವರ ವೇದನೆ, ಶಿವಾಜಿಗೆ ಸ್ವಪ್ನ ದರ್ಶನ, ಸಮರ್ಥರ ಪತ್ರ. ಶಿವಾಜಿಯ ಜನನ ವೃತ್ತಾಂತವು. ಧಾರ್ಮಿಕರೇ, ಶ್ರೀ ನಿತ್ಯಾನಂದರು ಮತ್ತು ವಿದ್ಯಾಸಾಗರನು ಕ್ರಮವಾಗಿ ಶ್ರೀ ಸಮರ್ಥರ ಲೀಲೆಗಳನ್ನು ವರ್ಣಿಸಿಕೊಳ್ಳುತ್ತಾ ಮನನವನ್ನು ಮಾಡಿಕೊಳ್ಳುತ್ತಾ ತನ್ಮಯರಾಗಿ ಚಾಪಾಳ್ ಮಠವನ್ನು ಸೇರಿದರು. ಅಲ್ಲಿ ಪ್ರತಿಷ್ಠಿಸಿರುವ ಶ್ರೀರಾಮಚಂದ್ರನನ್ನು ದರ್ಶಿಸಿ ಆನಂದಪಟ್ಟರು. ನಂತರ ಹತ್ತಿರದ ನದಿ ತೀರದಲ್ಲಿರುವ ಒಂದು ಆಲದ ಮರದ ಕೆಳಗೆ ಆಸೀನರಾದರು. ಶ್ರೀ ಸಮರ್ಥರು ಅಲ್ಲಿದ್ದಾಗ ತಮ್ಮ ಶಿಷ್ಯರೊಂದಿಗೆ ಎಡಬಿಡದೆ ಧಾರ್ಮಿಕ ಚರ್ಚೆಗಳನ್ನು ಮಾಡುವುದು, ಉಪದೇಶಗಳನ್ನು ಮಾಡುವುದು, ಕೆಲವು ಸೂಕ್ಷ್ಮವಾದ ನಿರ್ಣಯಗಳನ್ನು ಮಾಡುವುದು ಹೀಗೆ ನಡೆಯುತ್ತಿತ್ತು. ಕೆಲ ಸಮಯದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ವಿಶ್ರಾಂತರಾಗುತ್ತಿದ್ದರು. ತಮ್ಮ ಲೋಕ ಕಲ್ಯಾಣ ಕಾರ್ಯಕ್ರಮದ ಪ್ರಣಾಳಿಕೆಯನ್ನು ಅಲ್ಲಿಗೆ ಸಿದ್ಧಪಡಿಸಿಕೊಂಡರು. ಹೀಗೆ ಆ ಸ್ಥಳವು ಶ್ರೀ ಸಮರ್ಥರ ಪಾದಸ್ಪರ್ಶದಿಂದ ಪುನೀತವಾದ ದಿವ್ಯ ಕ್ಷೇತ್ರವೆಂದು ನಿತ್ಯಾನಂದರಿಗೆ ಅನುಭವವಾಯಿತು. ಶ್ರೀ ನಿತ್ಯಾನಂದರು ಶಿವಾಜಿ ಶ್ರೀ ಸಮರ್ಥರ ಸಮಾಗಮದ ಬಗ್ಗೆ ವಿವರಿಸಲಿದ್ದಾರೆ. ಅಷ್ಟರಲ್ಲಿ ಚಾಪಾಳ್ ಮಠದಲ್ಲಿರುವವರೆಲ್ಲರೂ ಸೇರಿ ಅದನ್ನು ಕೇಳಲು ತುಂಬ ಉತ್ಸುಕರಾಗಿದ್ದರು. ಮಹಾತ್ಮರ ಚರಿತ್ರೆಗಳು ಎಷ್ಟು ಕೇಳಿದರೂ ಹೊಸದಾಗಿಯೇ ಇರುತ್ತವೆ. ಸಮುದ್ರದಲ್ಲಿ ಎಷ್ಟು ಬಾರಿ ಮುಳುಗಿದರೆ ಅಷ್ಟು ರತ್ನಗಳು ಲಭಿಸಿದಂತೆ ಈ ಚರಿತ್ರೆಗಳಲ್ಲಿನ ಅಂಶಗಳು ಅಷ್ಟು ಹೊಸ ವಿಷಯಗಳನ್ನು ಸ್ಫುರಿಸುವಂತೆ ಮಾಡುತ್ತವೆಂದು ಹಿರಿಯರು ಹೇಳುವರು. ಅನುಭವಿಸಿ ತಾವು ನಿರ್ಣಯಿಸಿಕೊಳ್ಳಬೇಕು. ಶ್ರೀ ಸಮರ್ಥರ ಶಿಷ್ಯನಾದ ಶಿವಾಜಿಯು ಕಾರಣ ಜನ್ಮನು. ನಿತ್ಯಾನಂದರು ವಿದ್ಯಾಸಾಗರನೊಂದಿಗೆ ಹೀಗೆ ಹೇಳತೊಡಗಿದರು. ವತ್ಸ, ಈ ಗಾಳಿಯು ಪವಿತ್ರವಾದುದು. ಶ್ರೀ ಸಮರ್ಥರ ಇರುವಿಕೆಯಿಂದಾಗಿ ಈ ಪ್ರದೇಶದ ಪವಿತ್ರತೆಯು ಇಮ್ಮಡಿಯಾಗುವುದು. ಶ್ರೀ ಸಮರ್ಥರ ಅವತಾರ ಕಾರ್ಯವು ಪೂರ್ಣ ಸ್ವರೂಪವನ್ನು ಧರಿಸುವ ಶುಭ ಸಮಯವು ಸಮೀಪಿಸಿತು. ಯಾವ ಘಟನೆಗಾದರೂ ಒಂದು ನಿರ್ದಿಷ್ಟ ಕಾಲವು ಬರಬೇಕೆಂದು ಹಿರಿಯರು ಹೇಳುವರು. ಈ ಕಾಲ ಎಂಬ ಪದಕ್ಕೆ ಎಷ್ಟೋ ವಿಸ್ತಾರವಾದ ಪ್ರಭಾವವಿದೆ. ಪ್ರತಿ ಯುಗದಲ್ಲಿಯೂ ಭೂಮಾತೆಯು ಹೊರಲಾರದ ಭಾರದೊಂದಿಗೆ ಶ್ರೀ ಮಹಾವಿಷ್ಣುವನ್ನು ಬೇಡಿಕೊಳ್ಳುವಳು. ಶ್ರೀ ಮಹಾವಿಷ್ಣುವೇ ಸ್ವತಃ ಅವತಾರವನ್ನೆತ್ತಿ ದುಷ್ಟರನ್ನು ಸಂಹರಿಸಿ ಭೂಭಾರವನ್ನು ಕಡಿಮೆಗೊಳಿಸುವನೆಂದು ನಮ್ಮ ಪುರಾಣ ಇತಿಹಾಸಗಳು ಸಾರುತ್ತವೆ. ಆದರೆ ಕಲಿಯುಗದಲ್ಲಿ ಮಾತ್ರ ತನ್ನ ಅಂಶದಿಂದ ಸದ್ಗುರುಗಳನ್ನು ಸೃಷ್ಟಿಸಿ ದುರ್ಮಾರ್ಗಿಗಳಲ್ಲಿನ ದುಷ್ಟತ್ವವನ್ನು ದೂರಗೊಳಿಸುವ ಮೂಲಕ ಧರ್ಮ ಸಂಸ್ಥಾಪನೆಯನ್ನು ಮಾಡಬಲ್ಲೆನೆಂದು ವಾಗ್ದಾನವನ್ನು ಮಾಡಿರುವನು. ಆ ಶ್ರೀಹರಿಯೇ ಅನೇಕ ಮಹಾತ್ಮರ ರೂಪಗಳಲ್ಲಿ ಅವತರಿಸಿ ಧರ್ಮ ಸಂಸ್ಥಾಪನೆ ಮತ್ತು ಲೋಕೋದ್ಧಾರವನ್ನು ಮಾಡುತ್ತಿರುವನೆಂಬುದಕ್ಕೆ ಶ್ರೀ ಸಮರ್ಥರ ಚರಿತ್ರೆಯೇ ನಿದರ್ಶನವು. ಶ್ರೀ ಸಮರ್ಥರ ಅವತಾರ ಕಾರಣ ಮತ್ತು ಕರ್ತವ್ಯಗಳನ್ನು ಶ್ರೀರಾಮಚಂದ್ರರು ಮಂತ್ರೋಪದೇಶವನ್ನು ಕೊಟ್ಟ ಸಮಯದಲ್ಲಿಯೇ, ಅಂದರೆ ಚಿಕ್ಕಂದಿನಲ್ಲಿಯೇ ಅವರಿಗೆ ತಿಳಿಸಿರುವರು. ಆ ರಹಸ್ಯವೇನೆಂದರೆ, ಪರಮಶಿವನ ಅಂಶದಿಂದ ಜನಿಸುವ ಒಬ್ಬ ರಾಜನು ಧರ್ಮ ರಕ್ಷಣೆಯನ್ನು ಮಾಡುವ ಸಂಕಲ್ಪದಿಂದ ನಿನ್ನ ಬಳಿಗೆ ಬರುವನು. ನಿನ್ನ ಸಂಕಲ್ಪ ಸಿದ್ಧಿಗೆ ಆತನ ಆಕಾಂಕ್ಷೆಯೂ ಜೊತೆಗೂಡಿ ನನ್ನ ಅನುಗ್ರಹದಿಂದ ನೀವಿಬ್ಬರು ದೇಶದಲ್ಲಿ ಸುಸ್ಥಿರ ಶಾಂತಿಯನ್ನು ಉಂಟು ಮಾಡಲು ಪರಿಸ್ಥಿತಿಗಳು ಅನುಕೂಲಿಸುವುವು. ನಿಮ್ಮಿಬ್ಬರ ಖ್ಯಾತಿಯು ದಿಗಂತಗಳಿಗೆ ವ್ಯಾಪಿಸುವುದು ಎಂದು ತಿಳಿಸಿದ್ದರು. ಶ್ರೀ ಸಮರ್ಥರು ತಮ್ಮ ತಪೋಬಲದಿಂದ ಕೆಲ ಜಾಗಗಳಲ್ಲಿ ಧರ್ಮ ಜಾಗರಣೆ ಮತ್ತು ಭಕ್ತಿ ಪ್ರಬೋಧಗಳನ್ನು ಮಾಡುತ್ತಾ ಪ್ರಜೆಗಳಲ್ಲಿ ಚೈತನ್ಯವನ್ನು ಉಂಟು ಮಾಡಿ ಸ್ವತಂತ್ರ ಭಾವಗಳನ್ನು ಮೂಡಿಸುತ್ತಿದ್ದರು.
ಆದರೂ ಶ್ರೀರಾಮಚಂದ್ರರು ಸೂಚಿಸಿದ ವೀರಾಧಿವೀರನು, ಕ್ಷತ್ರಿಯ ವಂಶಜನೂ ಆದ ರಾಜಕುಮಾರನು ಇನ್ನೂ ಅವರಿಗೆ ಸಿಗಲಿಲ್ಲ. ಆತನೇ ಮಹಾರಾಷ್ಟ್ರದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಪ್ರಜೆಗಳ ಮನ್ನಣೆಯನ್ನು ಹೊಂದುತ್ತಾ ತುರುಷ್ಕರ ಹೃದಯಗಳಲ್ಲಿ ಸಿಂಹಸ್ವಪ್ನವಾಗಿರುವ ಶಿವಾಜಿ ಈಗೀಗಲೇ ನವಯೌವನದಲ್ಲಿ ಹೆಜ್ಜೆ ಇಡುತ್ತಾ ಶತ್ರುಗಳ ಮದವಣಿಗಿಸುತ್ತಿರುವನು. ಕೆಲ ವಿಚಿತ್ರ ಪರಿಸ್ಥಿತಿಗಳಲ್ಲಿ ಶಿವಾಜಿಯ ಜನನವಾಯಿತೆಂದು ಚರಿತ್ರೆಯ ಮೂಲಕ ತಿಳಿಯುತ್ತದೆ. ದೇಶದಲ್ಲೆಲ್ಲ ಮೊಘಲರು, ಬಹಮನಿ ಸುಲ್ತಾನರು ಮತ್ತು ಹಿಂದೂಗಳು ಶತ್ರುತ್ವದಿಂದ ಒಬ್ಬರ ಮೇಲೊಬ್ಬರು ಕೆಸರೆರಚಿಕೊಳ್ಳುತ್ತಾ ಅವಕಾಶವು ಸಿಕ್ಕಿದಾಗ ಕಬಳಿಸಲು ಹೊಂಚು ಹಾಕುತ್ತಿದ್ದರು. ಎಲ್ಲ ಸಮಯದಲ್ಲಿಯೂ ಯುದ್ಧ ಭಯದಿಂದ ಪ್ರಜೆಗಳು ಅಶಾಂತಿಯಿಂದ ಒದ್ದಾಡುತ್ತಿದ್ದರು. ಶಿವಾಜಿಯ ತಂದೆ ಶಹಾಜಿ ಅಹಮದ್ ನಗರದಲ್ಲಿ ತನ್ನ ಪತ್ನಿ ಜಿಜಿಯಾಬಾಯಿಯೊಂದಿಗೆ ವಾಸವಾಗಿದ್ದನು. ಜಿಜಿಯಾಬಾಯಿಯ ತಂದೆಯು ಅವಕಾಶವಾದಿ. ಮೊದಲು ಶಹಾಜಿಯ ತಂದೆಯನ್ನು ಸ್ನೇಹಿತನಂತೆ ಗೌರವಿಸಿದನು. ಆತನಿಗೆ ತನ್ನ ಬಳಿ ಉದ್ಯೋಗವನ್ನು ಕೊಟ್ಟನು. ತನ್ನ ಜೊತೆಯಲ್ಲಿರುವಂತೆ ಹೇಳಿದನು. ತನಗಿಂತಲೂ ಮೊದಲು ತನ್ನ ಸ್ನೇಹಿತನಿಗೆ ಮಗನು ಜನಿಸಿದನೆಂದು ಸಂತೋಷಪಟ್ಟು ಆ ಬಾಲಕನನ್ನು ವಾತ್ಸಲ್ಯದಿಂದ ಬೆಳೆಸಿದನು. ನಂತರ ಆತನಿಗೆ ಮಗಳು ಹುಟ್ಟಿದಾಗ ತನ್ನ ಸ್ನೇಹಕ್ಕೆ ಗುರುತಾಗಿ ತನ್ನ ಮಗಳ 5ನೇ ವಯಸ್ಸಿನಲ್ಲಿ ಆಕೆಯನ್ನು ಶಹಾಜಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತೇನೆಂದು ಸಭೆಯಲ್ಲಿ ಪ್ರಕಟಿಸಿದನು. ಆದರೆ ಆಕೆಗೆ 12 ವರ್ಷಗಳಾದಾಗ ಮಾತನ್ನು ಬದಲಿಸಿದನು. ಶಹಾಜಿಯ ತಂದೆಗೆ ಪೌರುಷವು ಉಕ್ಕಿ ಹೋಗಿ ಬಲವಂತವಾಗಿ ಆಕೆಯನ್ನು ಎತ್ತಿಕೊಂಡು ಹೋಗಿ ಮಗನೊಂದಿಗೆ ಮದುವೆಯನ್ನು ಮಾಡಿದನು. ಅದೇ ಅವರಿಬ್ಬರ ವೈರಕ್ಕೆ ಕಾರಣವಾಯಿತು. ಶಹಾಜಿಯು ಶೌರ್ಯದಿಂದ ಅಹಮದ್ ನಗರದ ರಾಜನಾದ ನಿಜಾಂ ಶಾಹಿಯ ಬಳಿ ರಾಜೋದ್ಯೋಗವನ್ನು ಸಂಪಾದಿಸಿದನು. ಜಿಜಿಯಾಬಾಯಿಯ ತಂದೆಯು ಯಾವ ರಾಜನು ಹೆಚ್ಚಿನ ಧನವನ್ನು ಕೊಡುವನೋ ಆ ರಾಜನ ಜೊತೆಗೂಡಿ ಮೊದಲು ತನ್ನನ್ನು ಪೋಷಿಸಿದವನಿಗೆ ವಿರುದ್ಧವಾಗಿ ಕೆಲಸ ಮಾಡುವವನು. ಶಹಾಜಿಯ ತಂದೆ, ತಾತ, ಮುತ್ತಾತರೆಲ್ಲರೂ ಸ್ವಾಮಿ ಭಕ್ತಿ ಪರಾಯಣರು. ಅದೇ ಮಾರ್ಗದಲ್ಲಿ ಶಹಾಜಿಯೂ ನಡೆಯುವವನು. ಮಾವನು ಧನಗರ್ವದಿಂದ ಅಳಿಯನನ್ನು ದ್ವೇಷಿಸುತ್ತಿದ್ದನು. ಆದುದರಿಂದ ಅಲ್ಲಿಯವರೆಗೆ ಪೋಷಿಸಿದ ನಿಜಾಂ ಶಾಹಿಯ ಮರಣದ ನಂತರ ಶತ್ರುರಾಜರೊಂದಿಗೆ ಕೈಜೋಡಿಸಿ ಅಳಿಯನನ್ನು ಕಷ್ಟಕ್ಕೀಡು ಮಾಡಲು ಪ್ರಯತ್ನಿಸಿದನು. ನಿಸ್ಸಹಾಯ ಸ್ಥಿತಿಯಲ್ಲಿ ಶಹಾಜಿಯು ಪತ್ನಿಯೊಂದಿಗೆ ಬಿಜಾಪುರ ಸುಲ್ತಾನನ ಬಳಿಗೆ ಹೋಗಿ ಆಶ್ರಯಿಸಿದನು. ಪ್ರಾಮಾಣಿಕವಾದ ವೀರನೆಂದು ಪ್ರಸಿದ್ಧನಾಗಿ ಸನ್ಮಾನಿಸಲ್ಪಟ್ಟನು. ಮಾವನ ಕುತಂತ್ರವನ್ನು ತಾಳಲಾರದೆ ಪತ್ನಿಯೊಂದಿಗೆ ಪ್ರಯಾಣಿಸುವಾಗ ಮಾರ್ಗ ಮಧ್ಯದಲ್ಲಿ ಜಿಜಿಯಾಬಾಯಿಯು ನೀರಸಗೊಂಡು ಪ್ರಯಾಣವನ್ನು ಮಾಡಲಾರದವಳಾದಳು. ಆಗ ಆಕೆಯು 7 ತಿಂಗಳ ಗರ್ಭವತಿ, ವೀರಪತ್ನಿ ಮತ್ತು ವೀರವನಿತೆಯಾದುದರಿಂದ ತನ್ನ ಗಂಡನಿಗೆ ಧೈರ್ಯವನ್ನು ತುಂಬಿ ಕೆಲವರೊಂದಿಗೆ ಆಕೆಯು ಮಾರ್ಗ ಮಧ್ಯದಲ್ಲಿಯೇ ಇದ್ದು ಆತನನ್ನು ಬಿಜಾಪುರಕ್ಕೆ ಕಳುಹಿಸಿದಳು. ಆಕೆಯ ತಂದೆಯು ದಂಡೆತ್ತಿ ಬಂದು ಶಹಾಜಿಯು ಸಿಗದಿರುವುದರಿಂದ ಅಹಮದ್ ನಗರವನ್ನು ಸ್ವಾಧೀನಪಡಿಸಿಕೊಂಡನು. ಮಗಳನ್ನು ಕಾಡಿನಲ್ಲಿ ನೋಡಿ ಮನೆಗೆ ಬರುವಂತೆ ಕರೆದು ಅಳಿಯನ ಹೇಡಿತನವನ್ನು ವಿಮರ್ಶಿಸಿದನು. ಜಿಜಿಯಾಬಾಯಿಗೆ ತನ್ನ ತಂದೆಯ ಸ್ವಭಾವವು ತಿಳಿದಿರುವುದರಿಂದ ಪೌರುಷದಿಂದ ಆತನನ್ನು ತಿರಸ್ಕರಿಸಿದಳು. ತಾನು ಏಕಾಂಗಿಯಾಗಿಯಾದರೂ ಇರಲು ಇಷ್ಟಪಟ್ಟಳೇ ಹೊರತು ತವರಿಗೆ ಹೋಗಲಿಲ್ಲ. ಸಮೀಪದಲ್ಲಿರುವ ಶಿವನೇರು ಎಂಬ ಗ್ರಾಮದಲ್ಲಿ ಕಾಲ ಕಳೆಯುತ್ತಿದ್ದಳು. ಕೆಲ ದಿನಗಳಲ್ಲಿಯೇ ಆಕೆಯ ತಂದೆಯು ವಂಚಕರಿಂದ ಹತನಾದನೆಂದು ತಿಳಿಯಿತು. ಆದರೂ ಆಕೆಯು ಚಿಂತಿಸಲಿಲ್ಲ. ತನ್ನ ಪರಿಚಾರಕರು ಪ್ರೀತಿಯಿಂದ ಕೊಡುವ ಆಹಾರವನ್ನು ತಿನ್ನುತ್ತಾ ಪರಿಸ್ಥಿತಿಯು ಅನುಕೂಲಿಸಿದರೆ ತನ್ನ ಗಂಡನು ತನ್ನನ್ನು ಕರೆದುಕೊಂಡು ಹೋಗುವನೆಂದು ಭಾವಿಸುತ್ತಾ ಇರುತ್ತಿದ್ದಳು. ಆ ಶಿವನೇರು ದುರ್ಗದಲ್ಲಿ ಭವಾನಿ ಮಾತೆಯ ದೇವಸ್ಥಾನವಿದೆ. ಪ್ರತಿನಿತ್ಯವೂ ಅಲ್ಲಿಗೆ ಹೋಗಿ ಆ ತಾಯಿಯನ್ನು ದರ್ಶಿಸಿ, ಅಮ್ಮ,
ಈ ಪರಮತಸ್ಥರ ಪಾಲನೆಯಿಂದ ಪ್ರಜೆಗಳೆಲ್ಲರೂ ಸುಖ ಶಾಂತಿಗಳಿಗೆ ದೂರವಾಗಿ ಒದ್ದಾಡುತ್ತಿದ್ದಾರೆ. ಸಜ್ಜನರು ದುಷ್ಟರಿಗೆ ದೂರವಿರಬೇಕೆಂದು ಅವರನ್ನು ಎದುರಿಸುವ ಶಕ್ತಿಯಿಲ್ಲದೆ ಭಯದಿಂದ ಜೀವಿಸುತ್ತಿದ್ದಾರೆ. ಓ ಮಹಾತಾಯಿಯೇ, ಈ ದೇಶ ಪ್ರಜೆಗಳ ಧೈರ್ಯ ಸಾಹಸಗಳು ಪರಮತಸ್ಥರಿಗೆ ವಿನಿಯೋಗವಾಗುವುದು ನಿನಗೆ ಸಮ್ಮತವೇ? ಓ ದಿವ್ಯ ಜನನಿಯೇ, ದೈತ್ಯ ಸಂಹಾರಿಣಿಯೇ, ಭವಾನಿಯೇ, ಈ ದೇಶದ ದೌರ್ಭಾಗ್ಯವನ್ನು ನಿರ್ಮೂಲಿಸಿ ಸರಿಯಿಲ್ಲದ ಈ ಸಮಾಜವನ್ನು ಸರಿಪಡಿಸಬಲ್ಲ ಸಮರ್ಥನಾದ ಒಬ್ಬ ಕುಮಾರನನ್ನು ಪ್ರಸಾದಿಸು ತಾಯಿ ಎಂದು ಪ್ರಾರ್ಥಿಸುತ್ತಿದ್ದಳು. ಆ ದೇವತೆಯು ಆಕೆಯ ಪ್ರಾರ್ಥನೆಯನ್ನು ಆಲಿಸಿದಳು. ಅದ್ಭುತ ತೇಜೋವಂತನಾದ ಪುತ್ರನನ್ನು ಪ್ರಸಾದಿಸಿ ಆಶೀರ್ವದಿಸಿದಳು. ಜಿಜಿಯಾಬಾಯಿಯು ತನ್ನ ಕೋರಿಕೆಯಂತೆ ದುಷ್ಟ ಶಿಕ್ಷಕನಾದ ಶಿವನಾಮದಿಂದಲೇ ಆ ಶಿಶುವನ್ನು ಕರೆಯತೊಡಗಿದಳು. ಇತರರೆಲ್ಲರೂ ಶಿವಾಜಿ ಎಂದು ಕರೆಯುತ್ತಿದ್ದರು. ಶಿವಾಜಿಯನ್ನು ತನ್ನ ತಾಯಿಯು ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಬೆಳೆಸಿದಳು. ಚಿಕ್ಕ ವಯಸ್ಸಿನಿಂದಲೇ ಆತನಿಗೆ ವೀರರ ಕಥೆಗಳನ್ನು, ಭಾರತ ರಾಮಾಯಣಾದಿ ಗ್ರಂಥಗಳಲ್ಲಿನ ಸತ್ಪಾತ್ರಗಳನ್ನು, ಸಂದರ್ಭಗಳನ್ನು ವಿವರಿಸಿ ಹೇಳಿದಳು. ಶಿವನೇರು ಗ್ರಾಮದಲ್ಲಿ ಆಕೆಯು ಒಬ್ಬ ಸಾಧಾರಣ ಸ್ತ್ರೀಯಂತೆಯೇ ವಾಸಿಸುತ್ತಿದ್ದಳು. ತಾಯಿಯ ಕೋರಿಕೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಸುಸಂಸ್ಕಾರ ಪೂರಿತವಾದ ಲಕ್ಷಣಗಳೆಲ್ಲವೂ ಮೂರ್ತಿಭವಿಸಿದವು. ಶಾಸ್ತ್ರ ಪುರಾಣ ಕಥೆಗಳಲ್ಲಿನ ಧರ್ಮವನ್ನು, ಧರ್ಮ ಸೂಕ್ಷ್ಮಗಳನ್ನು ಬಿಡಿಸಿ ಹೇಳುತ್ತಿದ್ದಳು. ದೇಶ ರಕ್ಷಣೆಯಲ್ಲಿ ಆಕೆಗಿರುವ ಅನುರಕ್ತಿಯು ಕೊಂಡಾಡತಕ್ಕದ್ದು. ಹೀಗೆ ಶಿವಾಜಿಗೆ 10 ವರ್ಷ ವಯಸ್ಸಾಗುತ್ತಿದ್ದಂತೆ ವೀರತ್ವವು ಉಕ್ಕಿ ಬರುವ ತೇಜಸ್ಸುಳ್ಳವನಾದನು. ತಂದೆಯಾದ ಶಹಾಜಿಯು ಬಿಜಾಪುರದ ರಾಜನಿಗೆ ಅನೇಕ ಯುದ್ಧಗಳಲ್ಲಿ ಸಹಾಯವನ್ನು ಮಾಡಿ ಅನೇಕ ಪುರಸ್ಕಾರಗಳನ್ನು ಪಡೆದನು. ನಂತರ ತನ್ನ ಪತ್ನಿಯನ್ನು ಹುಡುಕಲು ಕೆಲವರನ್ನು ಕಳುಹಿಸಿದನು. ಆದರೆ ಆಕೆಯ ಬಗ್ಗೆ ಏನೂ ತಿಳಿಯಲಿಲ್ಲ. ಆಕೆಯು ತನ್ನ ತವರಿಗೆ ಹೋಗಿದ್ದಾಳೆಂದು ಭಾವಿಸಿದನು. ಸತ್ಯವೇನೆಂದು ತಿಳಿಯಲಿಲ್ಲ. ಅಲ್ಲಿ ಗಳಿಸಿದ ರಾಜಮನ್ನಣೆಗಳ ಫಲವಾಗಿ ಅಲ್ಲಿನ ಸೇನಾಧಿಪತಿಯು ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಲಾಗಿ 2ನೆಯ ಪತ್ನಿಯೊಂದಿಗೆ ಸುಖವಾಗಿದ್ದನು. 10 ವರ್ಷಗಳ ಬಳಿಕ ಜಿಜಿಯಾಬಾಯಿಯು ಶಿವನೇರು ಗ್ರಾಮದಲ್ಲಿರುವಂತೆ ತಿಳಿಯಿತು. ಆಕೆಯ ಬಳಿಗೆ ಕೆಲವರನ್ನು ಕಳುಹಿಸಿ ಕರೆಯಿಸಿಕೊಂಡನು. ತಾಯಿ ಮಗ ಇಬ್ಬರು ಬಿಜಾಪುರವನ್ನು ಸೇರಿ ಶಹಾಜಿಯನ್ನು ಭೇಟಿಯಾದರು. ಸ್ವಲ್ಪ ಕಾಲದ ನಂತರ ತಮ್ಮ ಬಂಧುಗಳಲ್ಲಿನ ವಧುವನ್ನು ಕೊಟ್ಟು ಶಿವಾಜಿಗೆ ಮದುವೆಯನ್ನು ಮಾಡಿದರು. ನಂತರ ಶಹಾಜಿಯು ನವವಧೂವರರನ್ನು ಕರೆದುಕೊಂಡು ಹೋಗಿ ಆ ರಾಜನಿಗೆ ಪರಿಚಯಿಸಿದನು. ಆ ರಾಜನು ರಾಜಮರ್ಯಾದೆಯ ಪ್ರಕಾರ ಕೆಲ ರತ್ನಾಭರಣಗಳನ್ನು ಬಹುಕರಿಸಿದನು. ಅದನ್ನು ತೆಗೆದುಕೊಂಡು ವಧುವು ನಮಸ್ಕರಿಸಿದಳು. ಆದರೆ ಶಿವಾಜಿಯು ಮಾತ್ರ ನಮಿಸಲಿಲ್ಲ. ಹಾಗೆಯೇ ನಿಂತಿರುವ ಶಿವಾಜಿಯನ್ನು ನೋಡಿ ಅಹಂಭಾವವೆಂದುಕೊಂಡು ಕೋಪ ಬಂದರೂ ಅದನ್ನು ಪ್ರಕಟಿಸದೆ, ಏನು ಹುಡುಗ, ನಮಸ್ಕರಿಸುವ ಅಭ್ಯಾಸವಿಲ್ಲವೇ ನಿನಗೆ ಎಂದು ಕೇಳಿದನು. ಆಗ ಶಿವಾಜಿಯು ಸ್ವಲ್ಪವೂ ಹೆದರದೆ, ಮಹಾರಾಜರೇ, ಈ ಸಮಸ್ತ ಜೀವಕೋಟಿಯನ್ನು ಸೃಷ್ಟಿಸಿ ಯಾರು ಯಾರು ಯಾವ ಯಾವ ಸ್ಥಾನಗಳಲ್ಲಿರಬೇಕೆಂದು ನಿರ್ಣಯಿಸಿರುವ ಆ ದೇವರಿಗೆ ನಾವೆಲ್ಲರೂ ನಮಸ್ಕರಿಸಬೇಕು. ಆದರೆ ಸಹಜೀವಿಗಳಿಗೆ ನಮಸ್ಕರಿಸುವ ಅಗತ್ಯವಿಲ್ಲ. ಪ್ರೀತಿಯಿಂದಿರುವುದು ಉಚಿತವೆಂದು ನನಗೆ ತಿಳಿದ ಸಂಸ್ಕಾರವು ಎಂದನು. ಈ ಮಾತುಗಳಿಗೆ ರಾಜನು ತನ್ನ ಮಗನನ್ನು ದಂಡಿಸುವನೇನೋ ಎಂದು ಶಹಾಜಿಯು ಭಯಪಟ್ಟನು. ಆದರೂ ಸುಲ್ತಾನನು ಈ ಮಾತುಗಳಲ್ಲಿನ ಆಳವಾದ ಭಾವನೆಯನ್ನು ಯೋಚಿಸುತ್ತಾ ಅದರಲ್ಲಿ ಸತ್ಯವಿದೆ ಎಂದು ಭಾವಿಸಿ ಸುಮ್ಮನಾದನು. ಶಿವಾಜಿಯ ತಂದೆಯು ತನ್ನ ಮಗನು ಸ್ವಾಭಿಮಾನಿ ಎಂದು, ಬೀರನೆಂದು, ವಾಕ್ಚತುರನೆಂದು ಒಳಗೊಳಗೆ ಸಂತೋಷಪಟ್ಟರು. ಈತನ ಆವೇಶಕ್ಕೆ ರಾಜರ ಭಾವನೆಗಳು ಯಾವಾಗ ಹೇಗೆ ಬದಲಾಗುವುದೋ ಎಂದು ಯೋಚಿಸಿ ರಾಜನಿಂದ ಈತನನ್ನು ದೂರವಿರಿಸುವುದೇ ಸರಿ ಎಂದುಕೊಂಡನು. ಯಾವಾಗಲೂ ಪುಣೆ ಜಿಲ್ಲೆಯನ್ನು
ಶಹಜಿಗೆ ಜಹಾಂಗೀರು ಬರೆದು ಕೊಡಲಾಗಿತ್ತು. ಅಲ್ಲಿನ ಜವಾಬ್ದಾರಿಯನ್ನು ನೋಡಿಕೊಳ್ಳಲು ತನ್ನ ಸ್ನೇಹಿತನಾದ ದಾದೋಜಿ ಎಂಬ ಒಬ್ಬ ಬ್ರಾಹ್ಮಣನನ್ನು ನಿಯಮಿಸಿದ್ದನು. ಈಗ ಒಂದು ಪತ್ರವನ್ನು ಬರೆದು ಕೆಲ ಸೈನಿಕರನ್ನು ಜೊತೆಗಿಟ್ಟು ಶಿವಾಜಿಯನ್ನು ಆತನ ತಾಯಿ ಮತ್ತು ಮಡದಿಯೊಂದಿಗೆ ಅಲ್ಲಿಗೆ ಕಳುಹಿಸಿದನು. ಅಲ್ಲಿ ದಾದೋಜಿಯು ಸಮರ್ಥವಂತನಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದನು. ಪುಣೆ ಜಿಲ್ಲೆಯು ಮೊಘಲರ ದಾಳಿಗೆ ತುತ್ತಾಗಿ ಸ್ಮಶಾನ ಸದೃಶವಾಯಿತು. ಪ್ರಜೆಗಳ ಹೋರಾಟದಲ್ಲಿ ಸತ್ತವರನ್ನು ಬಿಟ್ಟು ಉಳಿದವರು ಪ್ರಾಣ ಭಯದಿಂದ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋದರು. ಧನ ಧಾನ್ಯ ಸಂಪತ್ತೆಲ್ಲವೂ ಲೂಟಿಯಾಯಿತು. ಅನುಕೂಲಕ್ಕೆ ತಕ್ಕಂತೆ ಮಳೆ ಇರಲಿಲ್ಲ. ವ್ಯವಸಾಯವನ್ನು ಮಾಡುವವರೂ ಇಲ್ಲ. ಬೆಳೆಯನ್ನು ಬೆಳೆದರೂ ಬೆಳೆಯದಿದ್ದರೂ ತೆರಿಗೆಯ ನೆಪದಲ್ಲಿ ಇರುವ ವಸ್ತುಗಳನ್ನು ಎತ್ತಿಕೊಂಡು ಹೋಗುವುದು ಆ ಅಧಿಕಾರಿಗಳ ಕೆಲಸ. ಇಲ್ಲದಿದ್ದರೆ ಕನ್ಯೆಯರನ್ನು ಸ್ತ್ರೀಯರನ್ನು ಎತ್ತಿಕೊಂಡು ಹೋಗಿ ಶಿಕ್ಷಿಸುತ್ತಿದ್ದರು. ಇಂತಹ ದಯನೀಯ ಸ್ಥಿತಿಯಲ್ಲಿರುವಾಗ ದಾದೋಜಿಯನ್ನು ಆ ಸ್ಥಳದ ಸಂರಕ್ಷಣೆಗಾಗಿ ನಿಯಮಿಸಲಾಗಿತ್ತು. ಬ್ರಾಹ್ಮಣನಾದರೂ ಯುದ್ಧ ವಿದ್ಯೆಯಲ್ಲಿ ನಿಪುಣನು. ಆದುದರಿಂದ ದುಷ್ಟರನ್ನು ನಿಗ್ರಹಿಸಿ ದುರಹಂಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ನಿಂತನು. ಒಳ್ಳೆಯ ಆಡಳಿತ ದಕ್ಷತೆಯುಳ್ಳ ಬುದ್ಧಿವಂತನಾದುದರಿಂದ ಸಜ್ಜನರ ಪ್ರಾಣ ಮಾನ ಧನಗಳಿಗೆ ರಕ್ಷಣೆಯನ್ನು ಕಲ್ಪಿಸಬಲ್ಲವನೆಂದು ನಂಬಿ ಕೆಲ ವೀರರು ಆತನಿಗೆ ಬೆಂಬಲವಾಗಿ ನಿಂತರು. ಆ ಜಹಾಂಗೀರಿನಲ್ಲಿರುವ ಹೊಲಗದ್ದೆಗಳನ್ನು ಅತಿ ಕಡಿಮೆಯ ಭಾಗಕ್ಕೆ ಕೊಟ್ಟು ಎಲ್ಲರಿಗೂ ಆಹಾರವನ್ನು ಒದಗಿಸಿ ಸಸ್ಯ ಶ್ಯಾಮಲವನ್ನಾಗಿ ಮಾಡಿದನು. ರೈತರು ಅವರಿಗೆ ಬೇಕಾದಷ್ಟು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನು ತಂದುಕೊಡುವಷ್ಟು ಪ್ರಾಮಾಣಿಕರಾಗಿದ್ದರು. ಆದುದರಿಂದ ಸುತ್ತಮುತ್ತಲ ಗ್ರಾಮಗಳೆಲ್ಲವೂ ಸುಭಿಕ್ಷವಾಗಿದ್ದವು. ಅಂತಹ ಉತ್ತಮ ನಾಯಕನ ಸಹವಾಸದಲ್ಲಿ ಬಹಳ ಎತ್ತರಕ್ಕೆ ಬೆಳೆದನು. ದಾದೋಜಿಯು ಕುದುರೆಯ ಸವಾರಿ, ಕತ್ತಿಯುದ್ಧ, ಮಲ್ಲಯುದ್ಧ, ಧನುರ್ವಿದ್ಯೆ ಮುಂತಾದವುಗಳನ್ನು ಶಿವಾಜಿಗೆ ಕಲಿಸಿದನು. ಶಿವಾಜಿಯ ಕುಶಾಗ್ರ ಬುದ್ಧಿಯನ್ನು ತುಂಬ ಮೆಚ್ಚಿಕೊಳ್ಳುತ್ತಿದ್ದನು. ಈತನನ್ನು ಒಳ್ಳೆಯ ಯುದ್ಧವೀರನನ್ನಾಗಿ ಮಾಡಿ ಈತನ ತಂದೆಯಂತೆ ರಾಜಾಶ್ರಯವನ್ನು ಕಲ್ಪಿಸಬೇಕೆಂದು ದಾದೋಜಿಯ ಬಯಕೆ. ಆದರೆ ಬಾಲಶಿವಾಜಿಯು ಮಹಾರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬಲ್ಲ ಸಮರ್ಥನೆಂದು ಊಹಿಸಲಿಲ್ಲ. ಶಿವಾಜಿಯ ಪೌರುಷ ಮತ್ತು ಪ್ರತಿಭೆಗಳು ಧನಕ್ಕೆ ಮಾರುವ ವಸ್ತುಗಳಲ್ಲ ಎಂಬುದನ್ನು ಆತನು ತಿಳಿಯಲಿಲ್ಲ. ಸ್ವತಂತ್ರ ಭಾವನೆಗಳೊಂದಿಗೆ ಮುನ್ನುಗ್ಗುವ ಶಿವಾಜಿಯನ್ನು ಹತೋಟಿಯಲ್ಲಿಡಬೇಕೆಂದು ಖಂಡಿಸುತ್ತಿದ್ದನು. ಆದರೆ ಶಿವಾಜಿಯ ಜನ್ಮ ಕಾರಣವೇ ಬೇರೆಯೆಂದು ಕೊನೆಯವರೆಗೂ ಗ್ರಹಿಸಲಾರದವನಾದನು. ಶಿವಾಜಿಗೆ ವೀರರಾದ ಸ್ನೇಹಿತರು ಜೊತೆಯಾದರು. ವೀರತ್ವವೆನ್ನುವುದು ಒಂದು ಲಕ್ಷಣ, ಅದಕ್ಕೆ ಲಕ್ಷ್ಯವಿರಬೇಕು. ಮಿತ್ರರೆಲ್ಲರಿಗೂ ಒಂದೇ ಗುರಿಯಿದ್ದರೆ ಮಿತ್ರತ್ವವು ಬೆಳೆಯುತ್ತದೆ. ಶಿವಾಜಿಯು ತನ್ನ ಗುರಿಯನ್ನು ಪದೇ ಪದೇ ತನ್ನ ಮಿತ್ರರಿಗೆ ಹೇಳುತ್ತಿದ್ದನು. ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ, ಮುಗ್ಧರಿಗೆ ನಾವು ರಕ್ಷಣೆಯನ್ನು ಕಲ್ಪಿಸಬೇಕು. ಇದಕ್ಕಾಗಿ ಒಂದು ಹೋರಾಟವು ಸಿದ್ಧವಾಗಬೇಕು. ಇದು ಎಲ್ಲರಿಗೂ ಉಪಯೋಗವಾಗಿ ಪ್ರಜಾದರಣೆಯನ್ನು ಹೊಂದಬೇಕು. ಎಲ್ಲರೂ ಸುಖಪಡಬೇಕು ಎಂದು ಹೇಳುತ್ತಿದ್ದನು. ಶಿವಾಜಿಯ ಮಿತ್ರರಲ್ಲಿ ಮುಖ್ಯರಾದವರು ತಾನಾಜಿ, ಯಶಾಜಿ ಕಂಕು, ಬಾಜಿ ಫಲಾಸ್ಕರ್ ಎಂಬುವವರು. ಈ ನಾಲ್ವರು ವೀರರದು ಒಂದೇ ಗುರಿ. ಆದರೆ ಅದನ್ನು ನಿಭಾಯಿಸುವುದು ಹೇಗೆಂದು ಅವರ ಚಿಂತೆ. ನಿರಂತರವಾಗಿ ಸಮಾಜದ ಒಳಿತಿಗಾಗಿಯೇ ಯೋಚಿಸುತ್ತಿದ್ದರು. ಒಂದು ದಿನ ತಾನಾಜಿಯು ಶಿವಾಜಿಗೆ ಹೀಗೆ ಸಲಹೆಯನ್ನು ಕೊಟ್ಟನು. ನೀನು ರಕ್ಷಣೆಯ ಬಗ್ಗೆ ಯೋಚಿಸುತ್ತಿರುವೆ. ಅದಕ್ಕೆ ಮೊದಲು ಬೇಕಾದ ಸವಲತ್ತುಗಳನ್ನು ಸಂಪಾದಿಸಬೇಕು. ನಮ್ಮ ಹೋರಾಟಕ್ಕೆ ಇನ್ನೂ ಸೈನ್ಯ ಬಲವೂ ಬೇಕು. ಸೈನ್ಯಕ್ಕೆ ಬೇಕಾದ ಆಯುಧ ಸಾಮಗ್ರಿ, ಆಹಾರ ಸಾಮಗ್ರಿ ಮುಂತಾದವುಗಳನ್ನು ಶೇಖರಿಸಬೇಕು. ಎಲ್ಲರಿಗೂ ಕುದುರೆಗಳು ಬೇಕು. ಅದಕ್ಕೆ ಬಹಳ ಹಣದ ಅವಶ್ಯಕತೆ ಇದೆ. ಅದನ್ನು ಕೇಳಿ ಮಿತ್ರರೆಲ್ಲರೂ ಹೌದೆಂದರು.
ಯಾಶಾಜಿಯು ನಮ್ಮ ಧನವನ್ನು ಕ್ರಮವಾಗಿ ಲೂಟಿ ಹೊಡೆದ ಧನವಂತರಿಂದಲೇ ತೆಗೆದುಕೊಂಡು ಬರಬೇಕು. ಅವರನ್ನು ಕೇಳಿದರೆ ಧನವನ್ನು ಕೊಡುವರೇ, ಅಲ್ಲದೆ ಶತ್ರುಗಳಂತೆ ನೋಡುವರು ಎಂದನು ತಾನಾಜಿ. ಹಾಗಾದರೆ ನೀವೇನೆನ್ನುವಿರಿ ಎಂದನು ಶಿವಾಜಿ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಧನ ಸಮೀಕರಣಕ್ಕೆ ದೋಚಿಕೊಳ್ಳುವುದನ್ನೇ ಅನುಸರಿಸಬೇಕು ಎಂದು ಬಾಜಿ ತಾನಾಜಿ ಸೂಚಿಸಿದರು. ಶಿವಾಜಿಯು ಎಂತಹ ಪರಿಸ್ಥಿತಿಗಳಲ್ಲಿಯೂ ನಮಗೆ ಆ ದಾರಿಯು ಬೇಡ ಎಂದನು. ತಾನಾಜಿಯು ಶಿವಾಜಿಯನ್ನು ಮುದ್ದು ಮಾಡುತ್ತಾ, ತುರುಷ್ಕರು ಪ್ರಾಣ ಮಾನ ಧನಗಳನ್ನು ದೋಚಿಕೊಂಡು ಅನ್ಯಾಯವನ್ನು ಮಾಡುತ್ತಿದ್ದಾರೆ. ನಾವು ಪ್ರಾಣಮಾನಗಳನ್ನು ದೋಚುವುದಿಲ್ಲ. ಧನವೊಂದೇ ನಮಗೆ ಬೇಕಾಗಿರುವುದು. ಅದನ್ನು ಅಕ್ರಮವಾಗಿ ಸಂಪಾದಿಸಿ ಕೂಡಿಟ್ಟಿರುವ ಶ್ರೀಮಂತ ಲೋಭಿಗಳಿಂದಲೇ ದೋಚಿಕೊಳ್ಳೋಣ. ಇದು ಸಮಾಜದ ಒಳಿತಿಗಾಗಿಯೇ ಹೊರತು ನಮ್ಮ ಸ್ವಾರ್ಥಕ್ಕಲ್ಲ ಎಂದು ವಾದಿಸಿದನು. ಈ ವಿಷಯದಲ್ಲಿ ಶಿವಾಜಿಯು ಮಿತ್ರರೊಂದಿಗೆ ಏಕೀಭವಿಸದೆ ಮಾನಸಿಕ ಅಶಾಂತಿಗೆ ಗುರಿಯಾದನು. ಆಗ ಚಾತುರ್ಯದಿಂದ ತಾನಾಜಿಯು, ಮಿತ್ರನೇ, ನಮ್ಮ ಆಲೋಚನೆಯನ್ನು ಜಿಜಿಯಾ ತಾಯಿಯ ಬಳಿ ಹೇಳೋಣ. ಅವರು ಹೇಗೆ ಹೇಳಿದರೆ ಹಾಗೆ ಮಾಡೋಣ. ಇದು ಎಲ್ಲರಿಗೂ ಸಮ್ಮತವೇನು ಎನ್ನಲು ಎಲ್ಲರೂ ಸಂತೋಷಪಟ್ಟರು. ನಾಲ್ವರು ಮಾತಾ ಜಿಜಿಯಾಬಾಯಿಯ ಬಳಿಗೆ ಹೋಗಿ ತಮ್ಮ ಬಯಕೆಯನ್ನು, ಅದಕ್ಕೆ ಬೇಕಾದ ಧನವನ್ನು ಸಂಪಾದಿಸಲು ತಾವು ಆಯ್ದುಕೊಂಡಿರುವ ಮಾರ್ಗವನ್ನು ಆಕೆಗೆ ವಿವರಿಸಿದರು. ಎಲ್ಲವನ್ನೂ ಕೇಳಿ ಆ ಮಾತೆಯು, ನಮ್ಮ ಶಿವಾಜಿಯು ಏನಂದನು ಎಂದಳು. ಶಿವಾಜಿಯು ನಮ್ಮ ದಾರಿಯನ್ನು ಒಪ್ಪುತ್ತಿಲ್ಲ. ಅಮ್ಮ, ನೀವೇ ಹೇಳಿ, ದುರ್ಮಾರ್ಗರೇ ಅಲ್ಲವೇ? ವಕ್ರ ಮಾರ್ಗದಲ್ಲಿ ಜನರನ್ನು ಪೀಡಿಸಿ ಧನವನ್ನು ಕೂಡಿಟ್ಟುಕೊಂಡಿರುವವರು, ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತೆ ಸ್ವಮತಸ್ಥರಿಗೆ ಹಾನಿಯನ್ನುಂಟು ಮಾಡಿ ಪರಮತಸ್ಥರ ಸೇವೆಯನ್ನು ಮಾಡುವವರು ದುಷ್ಟರಲ್ಲವೇನು? ತಾಯಿಯೇ, ನಮ್ಮ ದುಷ್ಟ ಶಿಕ್ಷಣದಲ್ಲಿ ಸಾವುಗಳಿರುವುದಿಲ್ಲ. ನಮ್ಮವರ ಬುದ್ಧಿಯನ್ನು ಬದಲಾಯಿಸಲು ಇದೊಂದು ಉಪಾಯವಷ್ಟೇ. ಪ್ರಾಣನಷ್ಟ, ಮಾನನಷ್ಟ, ಹತ್ಯೆಗಳನ್ನು ಮಾಡದೆ ನಮ್ಮ ಕಾರ್ಯವನ್ನು ನೆರವೇರಿಸಿಕೊಳ್ಳುತ್ತೇವೆ. ಹೇಡಿತನವನ್ನು ದೂರಗೊಳಿಸಿ ಎಲ್ಲರಿಗೂ ವಿರೋಚಿತ ಭಾವಗಳನ್ನು ತುಂಬುತ್ತೇವೆ. ಇದು ನಮ್ಮ ಆಲೋಚನೆ. ತಾವು ಹೇಗೆ ಹೇಳಿದರೆ ಹಾಗೆ ನಡೆದುಕೊಳ್ಳುತ್ತೇವೆ ಎನ್ನುತ್ತಾ ತಾನಾಜಿ, ಯಶಾಜಿ, ಬಾಜಿ ವಿವರಿಸಿದರು. ಜಿಜಿಯಾಬಾಯಿಗೆ ಎಂದಿನಿಂದಲೂ ತನ್ನ ಮಗನು ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆಯನ್ನು ಮಾಡಬಲ್ಲವನೆಂಬ ನಂಬಿಕೆ ಇರುವುದು. ಆಕೆಯು ದೇವಿಯನ್ನು ಪ್ರಾರ್ಥಿಸಿ ಅವರನ್ನು ಕುರಿತು, ಮಕ್ಕಳೇ, ನಿಮ್ಮ ಆಲೋಚನೆಯು ಸರಿಯಾಗಿಯೇ ಇದೆ. ಹಾನಿಯನ್ನುಂಟು ಮಾಡುವುದಿಲ್ಲವೆಂದು, ಲೋಭಿಗಳು ಮತ್ತು ಭ್ರಷ್ಟರನ್ನು ಮಾತ್ರವೇ ದಂಡಿಸುವೆವೆಂದು ಪ್ರಮಾಣವನ್ನು ಮಾಡಿರಿ ಎಂದು ಮಾತನ್ನು ಪಡೆದಳು. ಹಾಗೆಯೇ ಸಾಧು ಸತ್ಪುರುಷರ ಬಗ್ಗೆ ಯಾವ ಅಪಚಾರವೂ ನಡೆಯಬಾರದೆಂದು ಶಾಸಿಸಿದಳು. ಎಲ್ಲರೂ ಆಕೆಗೆ ನಮಸ್ಕರಿಸಿ ಹೊರಟರು. ನಿಮ್ಮ ಆಲೋಚನೆಯನ್ನು ಗುಪ್ತವಾಗಿಡಬೇಕೆಂದು ಎಚ್ಚರಿಸಿದಳು. ನಂತರ ನಾಲ್ವರು ಯಾವಾಗಲೂ ಹೋಗುತ್ತಿದ್ದ ಭವಾನಿ ಮಾತೆಯ ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಿಕೊಂಡರು. ಶಿವಾಜಿಯು ತನ್ನ ತಾಯಿಯ ಆಜ್ಞೆಯನ್ನು ಮಾತೆಗೆ ವಿನಂತಿಸಿದನು. ಹೇ ಮಾತೆಯೇ, ದುಷ್ಟ ಸಂಹಾರಿಣಿಯೇ, ತ್ರಿಶಕ್ತಿ ಸ್ವರೂಪಿಣಿಯೇ, ಲಲಿತಾ ತ್ರಿಪುರ ಸುಂದರಿಯೇ, ಬಾಲಾಂಬಿಕೆಯೇ, ಚಾಮುಂಡಿಯೇ, ದುರ್ಗಾ ಮಾತೆಯೇ, ಭವಾನಿಯೇ, ರಾಜರಾಜೇಶ್ವರಿ ದೇವಿಯೇ, ನೀನು ಅನೇಕ ರೂಪಗಳಿಂದ ದೈತ್ಯ ಸಂಹಾರವನ್ನು ಮಾಡಿರುವೆ. ಜನನಿಯೇ, ನಿನ್ನ ಪ್ರತಾಪವೆಲ್ಲವೂ ಏನಾಯಿತು? ಇಂದು ನನ್ನ ದೇಶ ಪ್ರಜೆಗಳೆಲ್ಲರೂ ನಿರ್ವೀರ್ಯರಾಗಿ ದುಃಖ ಸಾಗರದಲ್ಲಿ ಮುಳುಗಿರುವರು. ಇವರನ್ನು ಉದ್ಧರಿಸುವ ಯೋಜನೆಯೇ ನಿನಗಿಲ್ಲವೇ ತಾಯಿ? ನನಗೆ ಇಂದು ನೀನು ಉತ್ತರಿಸಲೇಬೇಕು ಎಂದು ಧ್ಯಾನ ನಿಷ್ಠೆಯಲ್ಲಿ ಕುಳಿತನು. ವಿದ್ಯಾಸಾಗರನೇ, ಆ ತಾಯಿಯು ಎಂತಹ ಕರುಣಾಮಯಿ! ಆಕೆಯ ಸಂಕಲ್ಪವು ಅದೇ ಎಂಬಂತೆ ಸ್ವಲ್ಪ ಹೊತ್ತಿಗೆ ಆತನ ಧ್ಯಾನದಲ್ಲಿಯೇ ದಿವ್ಯ ತೇಜೋ ವಿರಾಜಿತವಾದ ಸ್ವರೂಪದಿಂದ ಪ್ರತ್ಯಕ್ಷಳಾಗಿ, ಮಗುವೇ, ಶಿವನೇ, ನೀನು ನನ್ನ ಅಂಶವೇ ಅಲ್ಲವೇ?
ನಾನು ನಿನ್ನ ರೂಪದಿಂದಲೇ ದುಷ್ಟ ಶಿಕ್ಷಣಕ್ಕೆ ಸಂಕಲ್ಪಿಸಿರುವೆನು. ಇದೋ ಈ ಖಡ್ಗವನ್ನು ತೆಗೆದುಕೋ, ದುಷ್ಟತ್ವವನ್ನು ನಿರ್ಮೂಲಿಸು, ಮಾತೃದೇಶದ ಪೀಡೆಯನ್ನು ನಿವಾರಿಸು, ಧರ್ಮ ಸ್ಥಾಪನೆಯನ್ನು ಮಾಡು. ನಿನ್ನ ಕೀರ್ತಿಯು ಅಖಂಡವಾಗಿ ಆಚಂದ್ರ ತಾರಾರ್ಕವಾಗಿ ಬೆಳಗುವುದು ಎಂದು ಆಶೀರ್ವದಿಸಿದಳು. ಶಿವಾಜಿಯು ಬಾಹ್ಯ ಸ್ಥಿತಿಗೆ ಬಂದು ಕಣ್ಣು ಬಿಟ್ಟು ನೋಡಿದಾಗ ಎದುರಿನಲ್ಲಿ ಆ ದೇವತೆಯು ಪ್ರಸಾದಿಸಿದ ಖಡ್ಗವು ಫಳಫಳ ಹೊಳೆಯುತ್ತಿತ್ತು. ಅಪರಿಮಿತ ಆನಂದದಿಂದ ದೇವಿಯ ಆಶೀರ್ವಾದ ರೂಪವಾದ ಖಡ್ಗವನ್ನು ಕೈಗೆತ್ತಿಕೊಂಡು ಹೊರಗೆ ಬರುತ್ತಿರುವಾಗ ಸ್ನೇಹಿತರೆಲ್ಲರೂ ಭವಾನಿ ಮಾತಾ ಕಿ ಜೈ ಎಂದರು. ಆ ದೇವಸ್ಥಾನದವರು ಆಶ್ಚರ್ಯಾನಂದದಿಂದ ಆಶೀರ್ವದಿಸಿದರು. ಶಿವಾಜಿಯನ್ನು ತಬ್ಬಿಕೊಂಡು ಸ್ವಾತಂತ್ರ್ಯ ಭಾನುವಿನ ಉದಯಕ್ಕಾಗಿ ತಾವು ಎದುರು ನೋಡುತ್ತೇವೆಂದು ಅವರ ಬೆಂಬಲವನ್ನು ತಿಳಿಸಿದರು. ವಿನೂತನ ಕಾಂತಿ ರೇಖೆಗಳು ಮುಖಮಂಡಲದಲ್ಲಿ ಹೊಳೆಯುತ್ತಿರುವಾಗ ಶಿವಾಜಿಯು ಧೀರ ಗಂಭೀರನಾಗಿ ದೇವಿಯ ಆಜ್ಞೆಯನ್ನು ನಾವು ಪಾಲಿಸಬೇಕು ಎಂದು ಮಿತ್ರರಿಗೆ ಹೇಳಿದನು. ಅದೇ ವಿಧವಾಗಿ ಎಲ್ಲಿಗೆ ಹೋದರೂ ಪ್ರಾಣ ಹಾನಿಯನ್ನು ಮಾಡದೆ ಕೇವಲ ಧನವನ್ನು ಮಾತ್ರ ದೋಚಿಕೊಳ್ಳುವುದನ್ನು ಪ್ರಾರಂಭಿಸಿದನು. ತಾನಾಜಿಯು ಚತುರತೆಯಿಂದ ಅಶ್ವಬಲವನ್ನು, ಆಯುಧ ಬಲವನ್ನು ಸಂಪಾದಿಸಿದನು. ದೋಚಿಕೊಳ್ಳುವ ಮನೆಯಲ್ಲಿರುವವರನ್ನು ಕಟ್ಟಿಹಾಕುತ್ತಿದ್ದರೇ ಹೊರತು ಯಾರನ್ನೂ ಹೊಡೆಯುತ್ತಿರಲಿಲ್ಲ. ಇದೇನು ವಿಚಿತ್ರ ಎಂದುಕೊಳ್ಳುತ್ತಿದ್ದರು. ಗೂಢಾಚಾರಿಗಳ ಮೂಲಕ ವಿಚಾರಗಳನ್ನು ತಿಳಿಯುತ್ತಿದ್ದರು. ಪ್ರಜೆಗಳು ಯಾರೋ ವಿಚಿತ್ರ ಕಳ್ಳರು ಬರುತ್ತಿದ್ದಾರೆಂದು ಹೇಳಿಕೊಳ್ಳುತ್ತಿದ್ದರು. ಧನವನ್ನು ಮಾತ್ರವೇ ಕಳೆದುಕೊಳ್ಳುತ್ತಿದ್ದೇವೆ, ತುರುಷ್ಕರಾದರೆ ಪ್ರಾಣಗಳನ್ನೇ ತೆಗೆಯುತ್ತಿದ್ದರು. ಇವರು ಯಾರೋ ಒಳ್ಳೆ ಕಳ್ಳರು ಎಂದುಕೊಳ್ಳುತ್ತಿದ್ದಾರೆಂದು ವಾರ್ತೆಗಳು ಬರುತ್ತಿದ್ದವು. ಕರ್ಣಾಕರ್ಣಿಯಾಗಿ ಈ ಹೋರಾಟಕ್ಕೆ ಅನೇಕ ಮಂದಿ ವೀರರು ಸೇರುತ್ತಿದ್ದರು. ಭವಾನಿ ಮಾತೆಯ ಕಟಾಕ್ಷದಿಂದ ಪ್ರಜೆಗಳಲ್ಲಿ ದೇಶಭಕ್ತಿಯು ಜಾಗೃತಗೊಳ್ಳುತ್ತಿತ್ತು. ವೀರರ ಬೆಂಬಲವು ತಮಗಿದೆ ಎಂಬ ಧೈರ್ಯದಿಂದ, ಉತ್ಸಾಹದಿಂದ ಹಿಗ್ಗುತ್ತಿದ್ದರು. ಆಗ ಶಿವಾಜಿಯ ವಯಸ್ಸು ಕೇವಲ 15 ವರ್ಷಗಳು ಮಾತ್ರವೇ. ವಿದ್ಯಾಸಾಗರನೇ ಅದೇ ಸಮಯಕ್ಕೆ ಶ್ರೀ ಸಮರ್ಥರು 12 ವರ್ಷಗಳು ತಪಸ್ಸನ್ನು, 12 ವರ್ಷಗಳು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಶ್ರೀರಾಮಚಂದ್ರರ ಆಜ್ಞಾನುಸಾರವಾಗಿ ಧರ್ಮ ಪ್ರಬೋಧಗಳನ್ನು ಮಾಡುತ್ತಾ ದೇಶ ಸಂಚಾರವನ್ನು ಮಾಡುತ್ತಿದ್ದರು. ಕರ್ನಾಟಕ, ಕೊಂಕಣ, ಮಹಾರಾಷ್ಟ್ರಗಳಲ್ಲಿ ಅವರ ಪ್ರಬೋಧಗಳು ಹಿಂದೂ ಮತದ ಸ್ಥಿರತ್ವಕ್ಕೆ, ದೇಶಭಕ್ತಿಗೆ ಸಹಕರಿಸುತ್ತಾ ಅನೇಕ ಮಂದಿಯ ಸೋಮಾರಿತನವನ್ನು, ನಿದ್ರೆಯ ಮತ್ತನ್ನು ಬಿಡಿಸುವಂತಿತ್ತು. ಶಿವಾಜಿಗೆ ಅಲ್ಲಲ್ಲಿ ಶ್ರೀ ಸಮರ್ಥರ ಮಹಿಮೆಗಳನ್ನು ತಿಳಿಯುವ ಮಹದ್ಭಾಗ್ಯವು ಉಂಟಾಯಿತು. ಅಷ್ಟು ಹೊತ್ತಿಗೆ ಶ್ರೀ ಸಮರ್ಥರಿಗೆ 100 ಮಂದಿ ಶಿಷ್ಯರಿದ್ದರು. ಚಾಪಾಳೆಂಬಲ್ಲಿ ಒಂದು ಮಠವು ನಿರ್ಮಾಣವಾಗಿತ್ತು. ವಿದ್ಯಾಸಾಗರನೇ, ಸದ್ಗುರುಗಳ ಅನುಗ್ರಹವು ಲಭಿಸಬೇಕಾದರೂ, ದರ್ಶನವು ಸಿಗಬೇಕಾದರೂ ಅವರ ಸಂಕಲ್ಪ ಬಲವಿದ್ದರೇನೇ ಸಿಗುತ್ತದೆ. ಶಿಷ್ಯರು ಉದ್ಧಾರವಾಗಬೇಕೆಂದು ಗುರುಗಳು ಸಂಕಲ್ಪಿಸುವರು. ಶಿಷ್ಯರ ತವಕವು ಜೊತೆಯಾದರೆ ಮಾತ್ರ ಸದ್ಗುರು ದರ್ಶನ, ಸ್ಪರ್ಶನ, ಸಂಭಾಷಣೆ, ವಂದನೆಯ ಭಾಗ್ಯವು ಲಭಿಸುತ್ತದೆ. ಶ್ರೀ ಸಮರ್ಥರು ತಮ್ಮ ಪರ್ಯಟನೆಯಲ್ಲಿ ವಿಪುಲವಾಗಿ ಹಿತಬೋಧೆಗಳನ್ನು, ಧರ್ಮ ಬೋಧೆಗಳನ್ನು ಮಾಡುತ್ತಾ ಸಂಚರಿಸುತ್ತಿದ್ದರು. ಇನ್ನು ಶಿವಾಜಿಯ ಕಾರ್ಯಕಲಾಪಗಳನ್ನು ಮನಸ್ಸಿನಲ್ಲಿಯೇ ಗಮನಿಸುತ್ತಿದ್ದರು ಎಂದು ಶ್ರೀ ನಿತ್ಯಾನಂದರು ವಿದ್ಯಾಸಾಗರನಿಗೆ ಹೇಳಿದ ಕಥೆಯನ್ನು ಅಲ್ಲಿದ್ದ ಭಕ್ತರೆಲ್ಲರೂ ಕೇಳಿದರು. ಕೊನೆಯಲ್ಲಿ ಜೈ ಜೈ ರಘುವೀರ ಸಮರ್ಥ ಎಂದು ಜಯಘೋಷವನ್ನು ಮಾಡಿದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ 18ನೆಯ ಅಧ್ಯಾಯವು ಸಂಪೂರ್ಣವಾಯಿತು.
ಓಂ ಶಾಂತಿ ಶಾಂತಿ ಶಾಂತಿ.